ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುತ್ತುಗೌರಿ ಕಿಚನ್. ಇವತ್ತು ಬಹಳ ಸರಳವಾಗಿ ಸುಲಭವಾಗಿ ಮಾಡಬಹುದಂತ ಇರಳಿಕಾಯಿ ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇರಳಿಕಾಯಿ ಸಾರು ಮಾಡಲಿಕ್ಕೆ ನಾನು 3 ಇರಳಿಕಾಯಿ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೆಲ್ಲ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕಾಳು ಮೆಣಸು, ಉಪ್ಪು, ಮತ್ತು ಸ್ವಲ್ಪ ಅರಿಶಿಣ, ಮತ್ತು ಸಾಸಿವೆ, ಮತ್ತು ಎಣ್ಣೆ. ಈರುಳ್ಳಿಕಾಯಿನ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಈಗ ರಸ ತಗೊಂಡು ಬರ್ತೀನಿ. ಈರುಳ್ಳಿಕಾಯ್ದು ರಸ ತಗೊಂಡಿದ್ದೀನಿ. ನಾನು 2 ಈರುಳ್ಳಿಕಾಯಿ ತಗೊಂಡಿದ್ದೀನಿ. ನೀವು ನೋಡಿಕೊಂಡು ಹೇಗೆ ಬೇಕು ಹಾಗೆ ರಸ ಹಾಕ್ಕೊಳ್ಬೋದು ನೀವು ಈರುಳ್ಳಿಕಾಯ್ದು ರಸ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಪಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅಷ್ಟೇ. ನಿಮಗೆ ಪ್ರತಿದಿನ ಬೇಳೆ ಹಾಕಿ ಸಾರು, ಟೊಮೆಟೊ ಹಾಕಿ ಮಾಡಿ ಸಾರು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನ ಒಂದು 2 ನಿಮಿಷ ಉಟ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಉಟ್ಕೊಳ್ಬೇಕು. ಈಗ ಹುರಿದಾಗಿದೆ. ಇದನ್ನ ಈ ಕುಟ್ಟಾಣಿಗೆ ಹಾಕಿ ಈಗ ಒಂದು ಸ್ವಲ್ಪ ಕ್ರ್ಯಾಶ್ ಮಾಡ್ಕೊಳ್ಬೇಕು. ತುಂಬ ತರಿಯಾಗಿ ಮಾಡಿಕೊಂಡ್ರೆ ಸಾಕು, ನೈಸಾಗಿ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ಈಗ ಅದೇ ಪಾನ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಮತ್ತು ಜಜ್ಜಿಟ್ಕೊಂಡಿರುವಂಥ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಹುಡಿ ಮಾಡಿ ಇಟ್ಕೊಂಡಿರುವಂಥ ಕಾಳು ಮೆಣಸು ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನು ಇದು ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಸ್ವಲ್ಪ ಅರಿಶಿಣ, ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಈಗ ಇದಕ್ಕೆ ನಾವು ಈರುಳ್ಳಿಕಾಯ್ದು ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀವಿ. ಇದನ್ನು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಈಗ ಇರಳಿಕಾಯಿ ಸಾರು ಒಳ್ಳೆ ಕುದಿ ಬಂದಿದೆ. ಈಗ ಬಿಸಿಯಾದ ಇರಳಿಕಾಯಿ ಸಾರು ರೆಡಿಯಾಗಿದೆ. ಅದ್ರ ಜೊತೆ ಹಲಸಿನಕಾಯಿ ಹಪ್ಪಳ ಇದ್ದರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.